ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಆಟೋ ಚಾಲಕರ ನ್ಯಾಯಯುತವಾದ ಬೇಡಿಕೆ ಈಡೇರಲೇಬೇಕು. 20,000 ಪರಿಹಾರ ಧನವಾಗಿ ನೀಡಲೇಬೇಕು. ಆಟೋ ಚಾಲಕರ ಮೇಲಿನ ದೌರ್ಜನ್ಯ ನಿಲ್ಲಲೇಬೇಕು. ಆಟೋ ಚಾಲಕರ ಮೇಲೆ ದೌರ್ಜನ್ಯ ನಿಲ್ಲಲೇಬೇಕು. ಇವತ್ತು ಜೈ ಕರ್ನಾಟಕ ಆಟೋ ಘಟಕದ ವತಿಯಿಂದ LPG ದರ ಕಡಿಮೆ ಮಾಡಬೇಕು ಅಂತ ಒಂದು ಹೋರಾಟವನ್ನ ಹಮ್ಮಿಕೊಂಡಿದ್ವಿ. ಈ ಸಂದರ್ಭದಲ್ಲಿ ಒಂದೊಂದು ಬಂಕ್ಗಳಲ್ಲೂ ಕೂಡ LPG ಬಂಕ್ಗಳಲ್ಲಿ ಒಂದೊಂದು ರೀತಿಯ ದರವನ್ನ ನಿಗದಿ ಮಾಡಿದ್ದಾರೆ. ಅದಕ್ಕೆ ಒಂದೇ ತರದ ದರವನ್ನ ನಿಗದಿ ಮಾಡಬೇಕು. ಮುಂಚೆ 60 ರೂಪಾಯಿ 65 ರೂಪಾಯಿ ಇತ್ತು, ಇವಾಗ 95, 100, 105, 120, 125 ರೂಪಾಯಿ ಈ ತರ ದರವನ್ನ ಅವರಿಗೆ ಮನಸ್ಸಿಗೆ ಬಂದಂತೆ ದರವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಜೈ ಕರ್ನಾಟಕ ಸಂಘಟನೆ ಆಟೋ ಘಟಕದ ವತಿಯಿಂದ ರಾಜ್ಯ ಸರ್ಕಾರವನ್ನ ಮನವಿ ಮಾಡ್ತೀವಿ. ಈ ಒಂದು ದರ ಏನಿದೆ LPG ದರವನ್ನು ಕಡಿಮೆ ಮಾಡಬೇಕು, ಹಾಗೆ ಒಂದೇ ರೀತಿಯಲ್ಲಿ ಎಲ್ಲಾ ಬಂಕ್ಗಳಲ್ಲಿ ದೊರೆಯಬೇಕು. ಹೆಚ್ಚಿನ ರೀತಿಯಲ್ಲಿ LPG ಗ್ಯಾಸ್ ಅನ್ನ ಒಂದು ಆಟೋದವರಿಗೆ ದೊರಕಲು ಅವಕಾಶ ಮಾಡಿಕೊಡ್ಬೇಕು. ನೀವು ಕೇಂದ್ರ ಸರ್ಕಾರಕ್ಕೆ ಅವರು ಹಂಗ್ ಮಾಡಿದ್ದಾರೆ, ಇವ್ರ ಹಿಂಗ್ ಮಾಡಿದ್ದಾರೆ ಅಂತ ಹೇಳಿದ್ರು ಬಿಟ್ಟು ರಾಜ್ಯ ಸರ್ಕಾರ, ನಾವು ಇಲ್ಲಿ ರಾಜ್ಯದಲ್ಲಿ ಇರುವುದು, ನಾವು ಹೋಗಿ ಕೇಂದ್ರ ಸರ್ಕಾರನ ಕೇಳಕ್ಕಾಗಲ್ಲ. ಹಾಗಾಗಿ ಇಲ್ಲಿನ ರಾಜ್ಯ ಸರ್ಕಾರದ ಸಾರಿಗೆ ಇಲಾಖೆ ಆಗಿರ್ಬೋದು, ಆಹಾರ ಮತ್ತು ನಾಗರಿಕ ಇಲಾಖೆ ಸಚಿವರಾಗಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಇದಕ್ಕೆ ಸ್ಪಂದಿಸಬೇಕು. ಸ್ಪಂದಿಸಿಲ್ಲ ಅಂತಂದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ಜೈ ಕರ್ನಾಟಕ ಸಂಘಟನೆ ಆಟೋ ಚಾಲಕರ ವತಿಯಿಂದ ಮಾಡ್ತೀವಿ. ಅದಕ್ಕೂ ಸ್ಪಂದಿಸಿಲ್ಲ ಅಂತಂದ್ರೆ ನಾವು ಇಡೀ ರಾಜ್ಯದಲ್ಲಿ ಏನು ಆಟೋ ಘಟಕದ ಚಾಲಕರು, ಎಲ್ಲಾ ಸಂಘಟನೆ ಆಟೋ ಚಾಲಕರು ಒಂದುಗೂಡಿ ಒಂದು ಉಗ್ರವಾದ ಹೋರಾಟವನ್ನ ಈ ಒಂದು ಸಂದರ್ಭದಲ್ಲಿ ಮಾಡ್ತೀವಿ ಅಂತ ಹೇಳ್ತೇನೆ. ಇಲ್ಲ ಅಂತಂದ್ರೆ, ಇದಕ್ಕೆ ಸ್ಪಂದಿಸಿಲ್ಲ ಅಂತಂದ್ರೆ ನಾವು ವಿಧಾನಸೌಧ ಮುತ್ತಿಗೆಯನ್ನ ಮಾಡಲು ಸಿದ್ಧರಾಗಿದ್ದೇವೆ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನಮ್ಮ ಆಟೋ ಚಾಲಕರಿಗೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ಪ್ರತಿಭಟನೆ ಮಾಡ್ತಾ ಇರೋದು ಏನಂತ ಉದ್ದೇಶ ಅಂದ್ರೆ, ನಮ್ಗೇನಾದ್ರೂ ಇದಕ್ಕೆ ಯಾರೂ ಸ್ಪಂದಿಸಿಲ್ಲ ಅಂತಂದ್ರೆ ನಾವು ಬೇರೆ ರೀತಿ ಹೋರಾಟವನ್ನು ಮಾಡಬೇಕಾಗುತ್ತೆ. ನಾನು ಈ ಒಂದು ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ತೇನೆ, ನಮ್ಮ ಆಟೋ ಚಾಲಕರಿಗೆ ಪ್ರತಿ ತಿಂಗಳು 20,000ವನ್ನ ಪರಿಹಾರ ದಾನವಾಗಿ ಇಂಥ ಸಂದರ್ಭದಲ್ಲಿ ನೀಡಬೇಕು. ಅವರ ಈ ಒಂದು ಏನು ಆಟೋ LPG ಗ್ಯಾಸ್ಗೆ ತುಂಬಾ ತೊಂದರೆ ಆಗಿದೆ, ಅವರ ಕುಟುಂಬದವರು ಪರಿಸ್ಥಿತಿ ಸರಿಯಾಗಿಲ್ಲ, ಅದರಿಂದ ಆ 20,000 ಪರಿಹಾರ ದಾನವನ್ನು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ. ನನ್ನ ಹೆಸರು ರಜತ್ ಅಂತ ಹೇಳ್ಬಿಟ್ಟು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಜೈ ಕರ್ನಾಟಕ ಸಂಘಟನೆ.